ಮಾಡಕ್ಕೆ ಸಬ್ಸಿಡಿ ಕೊಡ್ತೀರಾ, ಕೃಷಿ ಹೊಂಡ ಮಾಡಕ್ಕೆ ಸಬ್ಸಿಡಿ ಕೊಡ್ತೀರಾ, ತೋಟಗಾರಿಕೆ ಇಲಾಖೆಯವರು ಕೊಡ್ತಾ ಇದ್ದೀರಾ. ಎಷ್ಟು ಜನ ಕೃಷಿ ಹೊಂಡಗಳು ಇಟ್ಕೊಂಡಿರೋ ರೈತರು ನಿಮ್ಮಲ್ಲಿ ಕೊಟ್ಟಿರೋರು ಅದನ್ನ ಯೂಸ್ ಮಾಡ್ಕೊಂಡಿದ್ದಾರಾ? ಯಾರು ಎರಡು ತೊಟ್ಟಿ ಕಡಿಸ್ತಾರ ಅವ್ರಿಗೆ ಹೇಳ್ಬೇಕಾಗಿರೋದು ಈ ಗೊಬ್ಬರನ ತೆಗೆದು ಅಲ್ಲಿ ಹಾಕ್ತೀವಿ ಸರ್ ನಿಂತಾರಲ್ಲ ಅಲ್ಲಿ ಹಾಕ್ತೀವಿ, ಇಲ್ಲಿ ಪೂರ್ತಿ ತೆಗೆದು ಹಾಕ್ಬಿಡ್ತೀವಿ. ತೆಗೆದು ಹಾಕ್ಬಿಟ್ಟು ಅಲ್ಲಿ ಎರೆಹುಳು ಇರ್ತವೆ, ಪ್ರತಿ ಸಲ ತರಕಾಗಲ್ಲ ನಾವು. ಆ ಎರೆಹುಳು ತೆಗೆದು ಇಲ್ಲಿಗೆ ಹಾಕ್ತೀವಿ. ನಮ್ಗೇನ್ ಬೆನಿಫಿಟ್ ಆಯ್ತು? ಎರೆಹುಳು ತರಂಗಿಲ್ಲ ಪ್ರತಿ ಸಲ, ಎರೆಹುಳು ನಮ್ಗೆ ಇದು ಆಯ್ತು. ಅದನ್ನ ಏನ್ ಮಾಡೋಕು ಗೊಬ್ಬರನ ಹಿಂಗ ಹಾಕದಂತ ಗೊಬ್ಬರನ ನಿಮ್ಮ ಇಲಾಖೆಯಿಂದಲೇ ಟೈಕಾಡ್ರೋಮ ಸೋಡೋಮೋನಾಸ್ ಎಲ್ಲ ತಕೊಂಡ್ಬಂದು ಅದುವಾಗಿ ಆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಅದುವಾದ ನೀರು ಹಾಕಿ ಒಂದು 15 ದಿನ ನೆರಳಿಡಬೇಕು. 15 ದಿನ ನೆರಳಿಟ್ಟ ಮೇಲೆ ಲಕ್ಷಾಂತರ ಜೀವರಾಶಿಗಳು ಉತ್ಪತ್ತಿ ಆಯ್ತದೆ ಎರೆಹುಳುಗಳು. ಅದನ್ನ ಏನ್ ಮಾಡ್ಬೇಕು? ನಾವು ಪ್ರತಿ ಬುಡಕ್ಕೆ ಆ ರೀತಿ 12 kg ಹಾಕೊಂಡೋಗ್ಬೇಕು. ನಿಮ್ಗೆ ಯಾವ ಗೊಬ್ಬರನೂ ಬೇಡ, ಯಾವ ಕೆಮಿಕಲ್ಸ್ ಗೊಬ್ಬರನೂ ಬೇಡ. ಇದ್ರ ಮುಂದೆ ಎಲ್ಲ ನಿಲ್ಲು. ಒಂದು ಪ್ರಶ್ನೆ. ಎರಡನೇದು, ನಮ್ಮಲ್ಲೇ ಹಸುಗಳು ಸಾಕಾಣಿಕೆ ಮಾಡಿರ್ತೀವಿ, ಗಂಜಲ ಇರುತ್ತೆ ಇಲ್ವಾ? ನಮ್ಮಲ್ಲಿ ಕಾಡು ಮರ ಸಿಗುತ್ತೆ ಇಲ್ವಾ? ಬೇಕಾದಷ್ಟು ಸಿಗುತ್ತೆ. ನಾವ್ಯಾಕೆ ಕೃತಕ ಯೂರಿಯಾ ಮಾಡ್ಕೋಬಾರ್ದು? ನಮ್ಮದೇ ಯೂರಿಯಾನ ನಾವ್ಯಾಕೆ ತಯಾರು ಮಾಡ್ಕೋಬಾರ್ದು? ಒಂದು 3 ಮೀಟರ್ ಗುಂಡಿ ಮಾಡಬೇಕು. ಆ ಗುಂಡಿ ಮಾಡಿದಾಗ ಅದರಲ್ಲಿ ಒಂದು ಅರ್ಧ ಅಡಿ ಮರಳು ಹಾಕಬೇಕು. ಅರ್ಧ ಅಡಿ ಮರಳು ಹಾಕಿದ್ಮೇಲೆ ಅದಕ್ಕೆ ಮೇಲೆ ನಾವು ತ್ಯಾಜ್ಯ ವಸ್ತುಗಳು ಹಾಕಬೇಕು. ತ್ಯಾಜ್ಯ ವಸ್ತುಗಳು ಹಾಕಿದ್ಮೇಲೆ ಗಂಜಲ ತೊಟ್ಟಿ ಇರಬೇಕು ಪಕ್ಕದಲ್ಲಿ. ಆ ಗಂಜಲ ತೊಟ್ಟಿ ತೆಗೆದು ಗಂಜಲ ಹಾಕಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊ ಬಂದಾಗ ಒಂದು 3 ರಿಂದ 4 ತಿಂಗಳಿಗೆ ಬಂಗಾರದಂತ ಗೊಬ್ಬರ ಆಗುತ್ತಾ? ಯಾವ ಯೂರಿಯನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಗಂಜಲ ಆಕಾರದಿಂದ ಯಾವ ಯೂರಿಯನು ಬೇಕಾಗಿಲ್ಲ. ಗಿಡಕ್ಕೆ ಅದನ್ನೇ ನಾವು 12 kg ಹಾಕಿದಾಗ ಯಾವ ಯೂರಿಯನು ಬೇಕಾಗಿಲ್ಲ. ಮತ್ತೆ ನಾವು ಒಂದು ಗುಂಡಿ ಮಾಡ್ಬಿಟ್ಟು ಎಲ್ಲಾ ತ್ಯಾಜ್ಯ ವಸ್ತುಗಳು ಸಿಗುತ್ತಲ್ಲ ಅದನ್ನ ಗುಂಡಿಗೆ ಹಾಕಿ ನಾವ್ಯಾಕೆ ಹಸುಗಳ ಗೊಬ್ಬರ ಮಾಡಬಾರ್ದು? ಪ್ರತಿಯೊಂದು ಮಾಡಿದಾಗ ನಾವು ಗೊಬ್ಬರ ತರ ಶಾಂಪ್ ಗಿಡ ಇದು ಮಾಮೂಲಿ ಇಲ್ಲ ಉಂಡಿಲ್ಲ ಸರ್. ಈ ತರ ಮೂವತ್ತೆ ಬರುತ್ತೆ, ರೆಡ್ಗೆ ಉದ್ದಕ್ಕೆ ಮೂವತ್ತೆ ಬರುತ್ತೆ. ಈ ಸ್ಟಾರ್ಟ್ ಆಗೈತೆ ಇನ್ನೊಂದು ತಿಂಗಳು ಮೂವತ್ತೆ ಬರುತ್ತೆ. ಆ ಮೂವತ್ತೆನ ಏನ್ ಮಾಡೋದು? ಮೂವತ್ತೆ ಕಟ್ ಮಾಡಂಗಿಲ್ಲ. ಅದು ಕಟ್ ಮಾಡದೆ ಹಂಗೆ ಅದನ್ನ ಹೂವನ್ನ ಮೇಲ್ಗಡೆಯಿಂದ ಕೆಳಗಡೆ ಒಂದು ಲೋಟ ಇಟ್ಕೊಂಡು ಅದನ್ನ ಫ್ರೆಶ್ ಮಾಡಿದ್ರೆ 1 ಲೋಟ ಶಾಂಪ್ ಸಿಗುತ್ತೆ. ಅದನ್ನ ಮಾಮೂಲಿ ತರ ಯೂಸ್ ಮಾಡೋದು. ಮತ್ತೆ ಅದನ್ನ ಹಂಗೆ ಬಿಟ್ಟಾಗ ಮತ್ತೆ 1.5 ತಿಂಗಳು 2 ತಿಂಗಳಿಗೆ ಆ ಶಾಂಪು ಅಲ್ಲೇ ತುಂಬ್ಕತ್ತದೆ. 6 ತಿಂಗಳು ಬರುತ್ತೆ. ಒಂದು ಡ್ರ್ಯಾಗನ್ ಫ್ರೂಟ್ ಒಂದು 50 ಗಿಡ ಇದೆ. ನಂದು 2500 ಗಿಡ ಇದೆ ಕಾಫಿ. ಅಡಿಕೆ ತೋಟದಲ್ಲಿ ಕಾಫಿ ಹಾಕಿದ್ದೀನಿ, ಬಾಳೆ ಹಾಕಿದ್ದೀನಿ. ಕಾಫಿ ಗಿಡಗಳು ಇದೇ ತರನೇ ಆಗ್ತಾ ಇದೆ, ಇದೇ ತರನೇ ಆಗ್ತಾ ಇದೆ. ಯಾಕೆ ಅಂತಲೇ ಗೊತ್ತಾಗ್ತದೆ. ಈಗ ನೀವು ಡ್ರಿಪ್ ಸಿಸ್ಟಮ್ ಮಾಡಿದ್ದೀರಾ? ಇದೇ ತರ ಇರುತ್ತಲ್ವಾ? ಈ ಎಲೆ ಮೇಲೆ ನೀರು ಇರುತ್ತೆ ನೋಡಿ, ಆ ನೀರು ಅಲ್ಲೇ ಡ್ರೈ ಆಗಿ ಹಿಂಗಾಗ್ಬಿಡುತ್ತೆ. ಮತ್ತೆ ಡ್ರಿಪ್ ಮಾಡಬಹುದಾಗಿತ್ತಲ್ಲ ನೀವು? ಡ್ರಿಪ್ ಮಾಡಿದ್ರೆ ಡ್ರಿಪ್ ತಗೊಂಡು ಯಾಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಡ್ರಿಪ್ ಅಲ್ಲಿ ಕೊಟ್ಟಾಗ ಮೇಲ್ಗಡೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ತಾಪಮಾನ ಜಾಸ್ತಿ ಇರುತ್ತೆ, ಕೂಲ್ಡ್ ಇರಲಾಗಿಲ್ಲ. ಸ್ಪ್ರಿಂಕ್ಲರ್ ಹಾಕೋಬಹುದು. ಇದು 6ನೇ ಬುಡ, ಇದು 6ನೇ ಕಟಿಂಗ್. ಇದು 6 ವರ್ಷದ ಕಟಿಂಗ್ ನೋಡ್ರಿ ಹೆಂಗ್ ಹೇಳ್ತೀನಿ. ಇದು 6 ವರ್ಷ ಜನ ಸುಳ್ಳು ಅಂತ ಹೇಳ್ತಾರೆ. 6 ಬುಡ ಕಟ್ ಆಗಿದೆ. ಇಲ್ಲಿ ನೋಡ್ಬೋದು, 6 ಬುಡ ಕಟ್ ಆಗಿದೆ. ಇದು 6ನೇ ಬುಡ. ಇದು 1,000 ಬಿಟ್ಟಿತ್ತು. ಒಂದು ಏನೆಲ್ಲ ಇನ್ನೂ ಅದೆಲ್ಲಿ 2-3 ಕಾಯಿ ಇರ್ಬೋದು ನೋಡಿ. ಅದೆಲ್ಲ ಒಂದು ಉಳ್ಕೊಂಡು 2-3 ಕಾಯಿ ಇದ್ದಾವೆ. ಎಲ್ಲ ಬಾದಾಮಿ ಒಂದು 1,000 ಇತ್ತು. 5 ರೂಪಾಯಿ ಪೀಸ್ ಇಲ್ಲೇ ತಗೊಬಿಟ್ರು. ಎಲ್ಲವೇ ಉಳ್ಳಾಕಿ ಹಣ್ಣು ಮಾಡಿದ್ದು 5 ರೂಪಾಯಿ ಪೀಸ್ ಅಂತ ಇಲ್ಲೇ ಎತ್ಕೊಬಿಟ್ರು. ಕೆಜಿ ಇಲ್ಲ, ಗೇಜು ಇಲ್ಲ, ರೌಂಡ್ ಅಪ್ ಇಲ್ಲ. ಹೊಡಿಬಾರ್ದು ಸರ್ ರೌಂಡ್ ಅಪ್. ನಾವು ಚಾಪ ಕಟ್ಟಲ್ಲಿ ಈಗ ಮಾಡ್ತಾರಲ್ಲ ಕೆಲಸ ಹಂಗೆ ಮಾಡ್ತೀವಿ ಅಷ್ಟೇ. ರೌಂಡ್ ಅಪ್ ಹೊಡಿಲೇಬಾರ್ದು. ಆಮೇಲೆ ಕಾಪಿಗೆ ಅರ್ಥ ಬೇಕಿಲ್ಲ, ಉಳುಮೆ ಬೇಕಿಲ್ಲ ಕಾಪಿಗೆ. ಬೇರು ಎಲ್ಲ ಕಾಪಿ ಉಳಿತೀವಿ ಅಂದ್ರಲ್ಲಿ ಬರೀ 1/2 ಇಂಚು 3/4 ಇಂಚಲ್ಲೇ ಬೇರೆ ಇರೋದು. ಹಿಂಗಿರುತ್ತೆ, ಹಿಂಗೆ ಬೇರು ಕೆರೆದು ನೋಡಿ ಅಲ್ಲಿ ಬೇರೆ ಹಿಂಗೆ ಇರುತ್ತೆ. ಉಳುಮೆ ಮಾಡ್ಸಕ್ ಹೋಗ್ಬಾರ್ದು, ಗೆಡ್ಡೆ ಕಿತ್ಕಕ್ ಹೋಗ್ಬಾರ್ದು ಕಾಪಿನ. ಒಂದು ವಿಧ ಪ್ರೊಬಸ್ಟರ್ ಇದೆ, ಒಂದು ಕಾವೇರಿ ಇದೆ ನೋಡಿ. ಇದು ಕಾವೇರಿ ನೋಡಿ, ಒಂದು ಗಿಡ ಇದು ಎಷ್ಟು ಕೆಜಿ ಬರ್ಬೋದು ಅಂದಾಜು? ಇದು 10 ಕೆಜಿಯಿಂದ 12 ಕೆಜಿ ಡೆಫರ್ಡ್ ಬರುತ್ತೆ ಅಲ್ವಾ? 1 ಕೆಜಿ ಬೀಜನ ನಾವು ಈ ರೀತಿಯಾಗಿ ಇದನ್ನೇ ಒಣಗಿಸಿ ಮಾರಾಟ ಮಾಡಿದ್ರೆ 250 ರೂಪಾಯಿ ತಗೋತಾರೆ. ಇದನ್ನೇ ಒಣಗಿಸ್ಬಿಟ್ಟು ಇನ್ನೇನು ಮಾಡಬೇಕಾಗಿಲ್ಲ.
ಅದೇ ನಾವು ಈ ಬೀಜನ ನೋಡಿ ಈ ತರ ಸ್ಪೀಲ್ ಮಾಡಿ ನೀಟ್ ಮಾಡಿ ಮಾರಿದ್ರೆ 450 ರೂಪಾಯಿಗೆ ತಗೋತಾರೆ ಕೆಜಿನ. ಅಲ್ಲಿಗೆ ಒಂದು ಗಿಡಕ್ಕೆ ನಮಗೆ ಕನಿಷ್ಠ ಪಕ್ಷ ಅಂದ್ರೆ 3 ರಿಂದ 3.5 ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಕಂಟಿನ್ಯೂ ಆಗಿ. ನೆಕ್ಸ್ಟ್ ಇನ್ಯಾವ್ದಾರು ಬರಬೇಕು, ಮಾವು ತೀರೋಯ್ತು ನೆಕ್ಸ್ಟ್ ಇನ್ಯಾವ್ದಾರು ಬರಬೇಕು, ಬಾಳೆ ತೀರ್ತು ಇನ್ಯಾವ್ದಾರು ಬರಬೇಕು. ಈ ರೀತಿ ವರ್ಷ ಪೂರ್ತಿ ಆ ಆದಾಯಗಳು ಕುಂಠಿತ ಆಗೋದು ಬೇಡ, ವರ್ಷ ಪೂರ್ತಿ ಆದಾಯ ಅವನು ಸಿಕ್ಬೇಕು ಪ್ರತಿಯೊಬ್ಬನಿಗೆ. ಆ ರೀತಿ ಇರಲಿ ಅಂತ ಉದ್ದೇಶ. ಭೂಮಿ ಹಾಳಾಗುತ್ತೆ, ಮಳೆಗಾಲದಲ್ಲಿ ಪೂರ್ತಿ ತುಂಬೋಗ್ಬಿಡುತ್ತೆ ಪೂರ್ತಿ ಆಯ್ತಾ. ಈಗ ಯಾವಾಗಲೂ ಅಡಿ 8 ಅಡಿ ನೀರಿದೆ, 6 ರಿಂದ 7 ಅಡಿ ನೀರಿದೆ. ಬರುವ ಸಮಯ ಸಾಕಾಗ್ಬಿಟ್ಟಿದೆ, 22,000 ರೂಪಾಯಿ ಕೊಡ್ಬಿಡಿ. ಅದು ಕ್ಲೀನ್ ಮಾಡ್ಸೋದು ಈಗ ಕ್ಲೀನ್ ಮಾಡಿಸಿ ರೆಡಿ ಮಾಡ್ಸೋಕೆ ಇದನ್ನು. ಇದಕ್ಕೇನು ಸಬ್ಸಿಡಿ ತಗೊಂಡಿರ? ಸಬ್ಸಿಡಿ ಉಂಟು, ಕೃಷಿ ಹೊಂಡದಲ್ಲಿ ಕೊಟ್ಟಿದ್ದಾರೆ. ಇದು ಫಿಶರಿ ಇಲ್ವಾ ಸರ್? ಯಾವ್ದು ಸರ್ ಇದು? ನಂಜನಗೂಡು ರಸಬಾಳೆ. ನಂಜನಗೂಡು ರಸಬಾಳೆ. ಓಕೆ, ಸ್ಪೆಷಲ್ ಇದು. ನಮಗೆ ಕನಿಷ್ಠ ಅಂದ್ರೆ 14 ಕೆಜಿ ಬರುತ್ತೆ ಸರ್. ಇದು 13 ರಿಂದ 14 ಕೆಜಿ ಬರುತ್ತೆ. ಅದು ಆ ಗೊನೆ 1 ಕೆಜಿ 70 ರೂಪಾಯಿ ಆಯ್ತಾ. 1 ಕೆಜಿ 70 ರೂಪಾಯಿ ನಾವು ಮಾರಾಟ ಮಾಡ್ತಾ ಇದೀವಿ. 1 ಕೆಜಿ 70 ರೂಪಾಯಿ ಮಾರಾಟ ಮಾಡ್ತಾ ಇದೀವಿ. ಒಂದು 14 ಕೆಜಿ ಬೇಡ 12 ಕೆಜಿ ಕಟ್ಟಿ ಎಷ್ಟಾಯ್ತು ಸರ್ ಅಮೌಂಟ್? ಅದು ಎಷ್ಟು ಗಿಡ? 600 ರಿಂದ 700 ರೂಪಾಯಿ ಸಿಗುತ್ತೆ. 700 ರೂಪಾಯಿ ಸಿಗ್ತಾ ಇದೆ. 700 ರೂಪಾಯಿ ಸಿಗುತ್ತೆ ಒಂದು ಗೊನೆಗೆ ಆಯ್ತಾ. ಇಲ್ಲಿ ಒಂದು 600 ಬುಡ ಇದೆ ಆಯ್ತಾ. ಎಲ್ಲ ಒಂದ್ಸಲ ಕಟಿಂಗ್ ಆಗಿರೋದು ಇದು ಆಯ್ತಾ. ಇದು ಸೆಕೆಂಡ್ ಬ್ಯಾಚ್ ಬಿಟ್ಟಿರೋದು ಆಯ್ತಾ. ನಮಗೆ ಒಂದು ಗಿಡಕ್ಕೆ 800 ರೂಪಾಯಿ ಕಮ್ಮಿ ಅಂತೂ ಆಗಲ್ಲ. 600 ಬುಡಕ್ಕೆ ಎಷ್ಟಾಯ್ತು? 4.5 ಲಕ್ಷ ರೂಪಾಯಿ ದುಡ್ಡು ಸಿಕ್ತು ಇಲ್ವಾ. ಇದ್ರದ್ದು ಇದು G9 ಅಲ್ಲ, ಇದ್ರದ್ದು G9 1,100 ಬುಡ ಇದೆ ನೋಡಿ. ಹೇಳ್ತೀನಿ ನೋಡ್ರಿ ನೋಡಿ 10 ಅಡಿ ಇದ್ರ 10 ಅಡಿ ಗುಂಡಿ ಮಾಡ್ಕೊಂಡು ಇದರಲ್ಲಿ ಸಾವಯವ ಗೊಬ್ಬರ ಯಾಕೆ ಮಾಡಬಾರ್ದು ಅಂತ ನಾವು ಮಾಡಿದ್ವಿ. ಹೆಂಗೆ ಎಲ್ಲ ಹಸಿರೆಲೆ ಗೊಬ್ಬರಗಳು ಯಾಕೆ ಮಾಡಬಹುದು? ಹೆಂಗೆ ಮೊಟ್ಟೆ, ಗರಿ, ಪೀಸೆ, ಬಾಳಕಂದು ಏನ್ ಸಿಗುತ್ತೆ ಎಲ್ಲಾ ವೇಸ್ಟ್ ಗಳನ್ನು ನಾವು ಇದು ತುಂಬಾ ಹಾಕ್ಬಿಟ್ಟಿದ್ವು. 3 ವರ್ಷ ಬೇಕಾಯ್ತು ಗೊಬ್ಬರ ಆಗೋದು. ಈ ರೀತಿ ಗೊಬ್ಬರ ಆಗೋದು 3 ವರ್ಷ ಬೇಕಾಯ್ತು. ಸಗಣಿ ಹಾಕ್ಬೇಕಾಯ್ತು. ಹೇಳ್ತೀನಿ ಕೇಳಿ, ಅದನ್ನ ಯಾವ ರೀತಿ ಮಾಡುದು? ತಿನ್ ನೋಡಿ ಒಂದೇ ಒಂದು ತಿನ್ನಿ ಅದೇ ತುಂಬಾ ಅಸಿಡಿಕ್ ಇದೆ. ಬಿಚ್ಚ್ರಿ ಸರ್ ಹಂಗೆ. ಇಲ್ಲೇ ಸ್ಮೆಲ್ ಬರ್ತಾ ಇದೆ ನೋಡಿ. ಇಲ್ಲಾಂದ್ರೆ ಇದು ನೋಡಿ ಮೇಡಮ್, ಇದು ಎಳಕ್ಕೆ ಹಾಕಿ ಎಷ್ಟು ದಿನ ಆಯ್ತು? ಒಂದು 3 ತಿಂಗಳಾಗಿದೆ. 3 ತಿಂಗಳು. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಇದನ್ನ? ಇದು 9 ತಿಂಗಳು ಬೇಕು. 9 ತಿಂಗಳಿಗೆ ಗೊನೆ ಬಂದ್ಬಿಡುತ್ತೆ. ಒಂದು ಇದು ಗಿಡದಲ್ಲಿ ಎಷ್ಟು ಗೊನೆ ಬೀಳುತ್ತೆ? ಒಂದು ಗೊನೆ ಎಷ್ಟು ಕೆಜಿ? ಒಂದು ಗೊನೆಗೆ 14 ಕೆಜಿ ನಮಗೆ ಕಂಪಲ್ಸರಿ 14 ಕೆಜಿ ಸಿಗುತ್ತೆ. ಈ ತರ ಎಷ್ಟು ಗಿಡ ಹಾಕಿರಿ ಸರ್? 300 ಗಿಡ ಇದೆ ಇಲ್ಲಿ ಈ ಇರ್ತಕ್ಕಂಥ ಭೂಮಿಗೆ ಕೇವಲ ಒಂದು 1/2-3 ಎಕರೆ ಜಮೀನಲ್ಲಿ 300 ಗಿಡ ಇದೆ. ಇದಕ್ಕೆ ಒಂದು ಗಿಡದ ಒಂದು ಗಿಡ ಡಿಸ್ಟೆನ್ಸ್ ಎಷ್ಟು? ಯಾಕಂದ್ರೆ ಇದು ತೆಂಗಿನ ಮರ ಇರೋದ್ರಿಂದ ಇಲ್ಲಿ ಅಂತರ ಬೆಳೆ ನಾವು ಬೆಳಿಬೇಕಾದ್ರೆ ದೂರನೇ ಹಾಕ್ಬೇಕು. ಈಗ ನೋಡಿ ಒಂದು ಕನಿಷ್ಠ 10 ಅಡಿ ಇದೆ, ಇಲ್ಲಿ 10 ಅಡಿ ಇದೆ ಇಲ್ವಾ. 10 ಅಡಿ ಮಧ್ಯೆ ಕಾಫಿ ಇದೆ. 10 ಅಡಿ ಮಧ್ಯೆ ಏನು ಕಾಫಿ ಇದೆ. ಆಯ್ತಾ. ನಮಗೆ ಹೋದ್ರೆ ಇಲ್ಲಿ 300 ಗಿಡ ಗಿಡಗಳೇ ಒಂದು ಬುಡಕ್ಕೆ ನಮಗೆ 800 ರೂಪಾಯಿ ಸಿಗುತ್ತೆ ಆಯ್ತಾ. 300 ಗಿಡಕ್ಕೆ ಎಷ್ಟಾಯ್ತು? 24 ಆಯ್ತು. ಇಲ್ಲಿ ಕಾಫಿ ಇದೆ, ಎಷ್ಟಿದೆ? ಒಂದು 300 ಕಾಫಿ ಇದೆ ಮಾಮೂಲಿ. ಅದೇ ತರ ಆ ಲೈನ್ ಈ ಲೈನ್ ಬಿಟ್ಟಿದ್ದು ಕಾಫಿ ಅಲ್ವಾ. ಒಂದು ಕಾಫಿ ಒಂದು ಉದಾಹರಣೆ ಕೊಡ್ತೀನಿ. ಅಲ್ಲಿ ಒಂದು ಕಾಫಿ ಗಿಡ 10 ಕೆಜಿ ಆದ್ರೆ ಅಲ್ಲಿ ಹೇಳ್ತೀನಿ ಇಲ್ಲಿ ಡ್ರಿಪ್ ಸ್ಪ್ರಿಂಕರ್ ತುಂಬಾ ಕರೆಂಟ್ ಹೊಡೆದು ತೋರ್ತಾನೋ. ಮಳೆ ಪಂಜು ಬಿಡಲ್ವಾ, ಮಳೆ ನೀರಿನ ಪಂಜು ಆ ರೀತಿ ಬೀಳುತ್ತೆ. ಎಲ್ಲ ಕವರ್ ಆಗುತ್ತೆ ಪೂರ್ತಿ. ಎಲ್ಲೂ ಒಂದು ಪಿನ್ ಪಾಯಿಂಟ್ ನಿಂತು ಬಿಡಲ್ಲ, ಫುಲ್ ಕವರ್ ಆಗುತ್ತೆ. ಏನ್ ಬೆನಿಫಿಟ್ ನಮ್ಗೆ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಡಿಸೆಂಬರ್ನಿಂದ ವಿಪರೀತ ಇಲ್ಲಿ ನೀರಾವರಿ ಏರಿಯಾ ಅಲ್ಲ, ಮಲೆನಾಡಲ್ಲ ಇದು. ಇಲ್ಲಿ ಏನಾಗಬೇಕು ನಮ್ಗೆ
ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಸ್ಪ್ರಿಂಕ್ಲರ್ ಪಂಜಿನಂಗೆ ಬಿದ್ದರೆ ಕೂಲ್ಡ್ ಮಳೆಲಿ ಯಾವ ರೀತಿ ಕೂಲ್ಡ್ ಆಗಿರುತ್ತೆ ಆ ರೀತಿ ಕೂಲ್ಡ್ ಆಗಿರುತ್ತೆ ಭೂಮಿ ವಾತಾವರಣ ಕೂಲ್ಡ್ ಆಗಿರುತ್ತೆ. ಕೂಲ್ಡ್ ಆಗಿದ್ದಾಗ ಈ ಗಿಡ ಉತ್ಕೃಷ್ಟ ಬರುತ್ತೆ. ನಮಗೆ ಬಾಳೆ ಏನು ಬೆನಿಫಿಟ್? ಬಾಳೆ ಏನು ಸರ್ ಬೆನಿಫಿಟ್ ಅಂದ್ರೆ ನೆರಳು ಒಂದು ತೆಂಗಿನ ಮರಕ್ಕೆ ಅಭಿವೃದ್ಧಿ ಜಾಸ್ತಿ. ಬಾಳೆ ಆಮೇಲೆ ನೀರು ಬಿಡ್ತೀವಿ, ಅಲ್ಲಿ ಗೊಬ್ಬರಗಳು ಹಾಕ್ತಿರ್ತೀವಿ, ಆಮೇಲೆ ಕೊಡುಗೆ ಗೊಬ್ಬರ ಹೊಡಿಸಿರ್ತೀವಿ. ಇದೆಲ್ಲರಿಂದ ನಮ್ಗೆ ಇದು ಬೆನಿಫಿಟ್. ಈಗ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಮರಗಳ ಯಾಕಪ್ಪ ಖಾಲಿ ಇದೆ. ಮೊನ್ನೆ ನಾನು 7.5 ಲಕ್ಷ ಕೊಟ್ಟಿದ್ವಿ. ಮೊನ್ನೆ ದಿನ ನೋಡಿ, ಮೊನ್ನೆ ಇನ್ನೂ ಇದಾಗಿದೆ, ಕಟ್ಟು ಒಣಗಿದೆ ಅದು ನೋಡಿ, ಪ್ರತಿ ಗಿಡದಲ್ಲಿದೆ. 7.5 ಲಕ್ಷ ರೂಪಾಯಿಗೆ ಮೊನ್ನೆ ಕಿತ್ಗಳ ಕೊಟ್ಬಿಡ್ತೀನಿ. ಮೊನ್ನೆ ಕಟ್ಟಾಗಿರೋದು, ನೆನ್ನೆ ಖಾಲಿ ಆಯ್ತು, ಮೊನ್ನೆ ಖಾಲಿ ಆಯ್ತು ಆಯ್ತಾ. ಅಲ್ಲಿ ನೋಡಿ ಪ್ರತಿ ಬುಡದಲ್ಲೂ ಇದೆ ಆಯ್ತಾ. ಇದೇನೋ ಸುಳ್ಳು ಗಿಳ್ಳು ವ್ಯವಹಾರಗಳಿಲ್ಲ, ಇರೋ ಸತ್ಯಾಂಶ. ಒಂದು ಗಿಡದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ 3,000 ರೂಪಾಯಿ ನಮ್ಗೆ ಆದಾಯ ಸಿಗ್ತಾ ಇದೆ. ಯಾವುದೂ ತೊಂದರೆ ಇಲ್ಲ ತೆಂಗಿನ ಮರದಲ್ಲಿ. ಈ ಕಡೆ 50 ಕಾಫಿ ಗಿಡ ಇದೆ ಇಲ್ವಾ? ಈ ಕಡೆ 50, ಈ ಕಡೆ 50 ಇದೆ. ಎಷ್ಟಾಯ್ತು ಟೋಟಲ್? 100 ಗಿಡ ಆಯ್ತು. ಒಂದು ಬದುಲಲ್ಲಿ ಒಂದು ಗಿಡ ಬರೀ 3 kg ಕಟ್ಟಿ, ಬರೀ 5 kg ಕಟ್ಟಿ. ಈ ಕಡೆ 50 ಗಿಡಕ್ಕೆ 5 kg ಎಷ್ಟಾಯ್ತು? 2.5 ಕ್ವಿಂಟಲ್ ಆಯ್ತು. ಈ ಕಡೆ ಎಷ್ಟಾಯ್ತು? 2.5 ಕ್ವಿಂಟಲ್ ಆಯ್ತು. ಒಟ್ಟು ಟೋಟಲ್ 5 ಕ್ವಿಂಟಲ್ ಕಾಫಿ ಬೀಜ ಆಯ್ತು. 1 ಕ್ವಿಂಟಲ್ ಕಾಫಿ ಬೀಜ ಎಷ್ಟು? 40,000 ರೂಪಾಯಿ. 1 ಕ್ವಿಂಟಲ್ ಕಾಫಿ ಬೀಜ ನಾವು ಕ್ಲೀನ್ ಮಾಡ್ಕೊಡ್ತೀವಿ ಅಂದ್ರೆ 40,000 ರೂಪಾಯಿ. 2 ಕ್ವಿಂಟಲ್ ನಾವು ಕಾಫಿ ಬೀಜನ ಕ್ಲೀನ್ ಮಾಡ್ಕೊಡ್ತೀವಿ ಅಂದ್ರೆ ನಮಗೆ 40,000 ರೂಪಾಯಿ ಸಿಗುತ್ತೆ. ಯಾವ್ದು ಸಿಗುತ್ತೋ? ಯಾವ್ದು ಸಿಕ್ತು? ಬದುಲಲ್ಲಿ ಸಿಕ್ತು. 1 ಇಂಚು ಭೂಮಿ. ನನ್ನ ಮೊನ್ನೆ ದಿವಸ ಅಲ್ಲಿ ಇಲ್ಲಿ ಬಿಡದಿಲ್ ಮಾತಾಡ್ಬೇಕಾದ್ರೆ ಹೇಳಿದೆ, ನೋಡ್ರಮ್ಮ 1 ಇಂಚು ಭೂಮಿ 1 ಕೋಟಿಗೆ ಸಮಾನ. ನಮ್ಮಪ್ಪ ಅಂತಿದ್ರು, ಅವ್ರ ಅಂಗಡಿ ಹಾಕೋಣ ಪಾಪ ಏನು ಗೊತ್ತಿಲ್ಲ, ಈ ತರ ಇಷ್ಟಿತ್ತು ಭಾರಿ ಆಳು, ಇಷ್ಟಿತ್ತು ಬಟ್ಟೆ, 2.5 ಮೀಟರ್ ಬೇಕಾಗಿತ್ತು ಬಟ್ಟೆ ನಮ್ಮ ಅಪ್ಪನಿಗೆ. ಭಾರಿ ಆಳು. ನಾವು ಆ ಮಗನೇ ಎಲ್ಲ ಬಿಡಿ ಅಂತ ಅವಳು ಎದಭುಜ ಇಷ್ಟು ಅವ್ರಿಗೆ ವ್ಯವಸಾಯ ಅನ್ನೋದು ಏನೂ ಗೊತ್ತಿಲ್ಲ. ಅವ್ರೊಂದು ಮಾತಂತೀರಿ ನಮ್ಗೆ, ನಾನು ಓದ್ತಾ ಇರ್ಬೇಕಾದ್ರೆ ಮಾತಾಡ್ತಾರೆ, ಎಲ್ಲ ಭೂಮಿಲಿ ದುಡ್ಡು ಇಟ್ಟಕ್ಕಪ್ಪ ನೀವೇನು ವ್ಯವಸಾಯ ಮಾಡಿಲ್ಲ, ನೀವು ಉಳುಮೆ ಮಾಡೋದು ಬರಲ್ಲ, ಒಂದು ಎತ್ತು ನೋಡೋದು ಬರಲ್ಲ, ಒಂದು ಎತ್ತು ಕಟ್ಟಕಲ್ ಬರಲ್ಲ, ಹಸು ಕಟ್ಟಕಲ್ ಬರಲ್ಲ, ಹೆಂಗೆ ನಾವು ಸಾಕ್ತೀರಾ, ಹೆಂಗೆ ಮಾಡ್ತೀರಾ ಅನ್ನೋಕ್ಕೆ ಅವ್ರಂದ್ರು. ಈ ಭೂಮಿಲಿ ಎಲ್ಲ ತುಂಬಿ ಇಟ್ಬಿಟ್ಟಿದೆ ಕಣಪ್ಪ, ನೀವು ಒಂದು ಕಡೆಯಿಂದ ಅಗದು ಕಟ್ಟೋ, ಎಲ್ಲನೂ ತಕ್ಕೋ, ಎಲ್ಲ ಸಿಗುತ್ತೆ, ಚಿನ್ನ ಬಂಗಾರ ಸಿಗುತ್ತೆ ತಕ್ಕೋ ಅಂದ್ರೆ ನಮ್ಗೆ ಏನು ಮಡಗಿದ್ದಿಲ್ಲ ನಮ್ಮಪ್ಪ, ಏನೂ ಮಾಡಿದ್ದಿಲ್ಲ, ಎಲ್ಲ ಹೊರಭೂಮಿ, ಏನು ಒತ್ತು ಹೆಂಗೆ ಹಾಕಿದ್ದಿಲ್ಲ. ಅವ್ರಿಗೆ ಕಾಣುವಂತರು ಏನು ಬಂದರೂ ಕೊಡ್ತಾ ಇರ್ಬೇಕು, ಯಾರಿಗೂ ಇಲ್ಲ ಅಣ್ಣ ಕೊಡ್ತಾರೆ, ಅದು ದೇವರು ನಮ್ಮನ್ನ ಕಾಪಾಡ್ತಾರೆ. ಆ ಗುಣ ನಿಮಗೂ ಬಂದಿದೆ ಆಯ್ತಾ. ಸರ್ ಇದು ಇನ್ಸುಲಿನ್ ಗಿಡ ಸರ್. ಇದು ಅದೇನ್ ಸರ್ ಇನ್ಸುಲಿನ್ ಗಿಡ ಅಂದ್ರೆ? ಸರ್ ಇದು ಶುಗರ್ ಇರೋರು ಪ್ರತಿನಿತ್ಯ ಒಂದು ಎಳೆಣ್ಣೆ ಬೇಕಾದ್ರೆ ತಿನ್ಬೋದು. ನೋಡಿ ಇದು ತಿನ್ಬೋದು. ಒಂದು ಇದನ್ನ ನೆರಳಲ್ಲಿ ಎಲೆ ಕಿತ್ಕೊಂಡು ಒಣಗಿಸಿ ಇದನ್ನ ಪೌಡರ್ ಮಾಡಿ ಪ್ರತಿನಿತ್ಯ ಬಿಸಿನೀರ್ಗಾಲಿ ಹಾಲ್ಗಾಲಿ ಒಂದೊಂದು ಸ್ಪೂನ್ ಹಾಕಿ ಕುಡಿದು ತುಂಬಾ ಒಳ್ಳೇದು. ಇದು ತಮಗೆ ಶುಗರ್ ಇಲ್ಲ ಸರ್? ಇಲ್ಲ ಸರ್, ನಂಗೆ ಶುಗರ್ ಇಲ್ಲ. ಸೊ ನೀವು ಇದು ತಿಂದೆ ಶುಗರ್ ಕಂಟ್ರೋಲ್ ಆಗುತ್ತೆ, 90% ಕಂಟ್ರೋಲ್ ಆಗುತ್ತೆ. ಒಬ್ಬ ಡಾಕ್ಟರ್ಗೆ ತಗೊಂಡ್ಕೊಟ್ಟಿದ್ದು ನಿಜ ಸತ್ಯ ಅಂತ ಹೇಳಿದಾರೆ. ಇದೆ ಸರ್. ಆಮೇಲೆ ಇನ್ನೊಂದು ನಮ್ಮ ಮನೇಲಿ ಯಾರಿಗೂ ಶುಗರ್ ಇಲ್ಲ. ಸೂಪರ್, ಒಳ್ಳೇದು ಸರ್. ಆಗದೆ ಇಲ್ಲಿ ನಮ್ಮ ತಾಯಿಗೆ 90 ವರ್ಷ, 90 ವರ್ಷ ಆದ್ರೂ ಶುಗರ್ ಇಲ್ಲ, ಒಂದು BP ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದ್ದಾರೆ. ಅಲ್ಲ, ಈ ಅಟ್ಮಾಸ್ಫಿಯರ್ ಇದ್ರೆ ಯಾವ್ದು ಬರಲ್ಲ ಬಿಡಿ ಸರ್. ಈ ಎಲ್ಲಾ ತರದ ವ್ಯವಸ್ಥೆ ಇದೆ ಇಲ್ಲಿ ಆಯ್ತಾ. ಬಿದಿರಿನಲ್ಲಿ ಏನ್ ಲಾಭ? ಈಗ 2 ಬಿದಿರು ಇದೆ ಏನಪ್ಪ, ಅಲ್ಲೊಂದು ಬಿದಿರು ಇದೆ, ಇಲ್ಲೊಂದು ಬಿದಿರು ಇದೆ. ಈ ಬಿದಿರಿನಲ್ಲಿ ನಮ್ಗೆ ಏನ್ ಲಾಭ? ರೈತರಿಗೆ ಕಡ್ಡಿ ಒಂದರ ಸಪೋರ್ಟು, ಅಲ್ಲಿ ಬಿದಿರು ಕಳ್ಳೆ ಇದೆ ನೋಡ್ಬೋದು ತಾವು. ಗೊಬ್ಬರ ಅಲ್ಲಿ ಬಿದಿರು ಕಳ್ಳೆ ಬಿದಿರು ಕಳ್ಳೆ ಇದೆ ಅಲ್ಲಿ, ತೋರಿಸ್ತೀನಿ. ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ ಬಿದಿರು ಕಳ್ಳೆಯಲ್ಲಿ ಸಾಂಬಾರ್ ಆಗ್ಲಿ ಪಲ್ಯ ಆಗ್ಲಿ ಮಾಡ್ಕೊಂಡು ತಿಂದ್ರೆ ಅವನ ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಬಿದಿರು ಕಳ್ಳೆಲಿ ನಮ್ಮಲ್ಲಿ ಕಡಲೆ ಇದು ಒಂದು 25 ಕಡಲೆ ಬಿಡುತ್ತೆ, ಅದೊಂದು 25 ಕಡಲೆ ಬಿಡುತ್ತೆ. ಒಂದು ಕಡಲೆಗೆ 150 ರೂಪಾಯಿ. ಸಾರ್ ನಮಗ್ ಕೊಡಿ ಅಂತ ಫೋನ್ ಮಾಡ್ಕೊತಾರ. ಒಂದು ಕಡಲೆಗೆ 150 ರೂಪಾಯಿ ಅಂತ ಆದ್ರೆ 20 ಕಡಲೆಗೆ ದುಡ್ಡು ಎಷ್ಟಾಯ್ತು? 2,500 ರೂಪಾಯಿ. ಒಂದು ಬುಡದಲ್ಲಿ ಸಂಪಾದನೆ ಆಗುತ್ತೆ ಬರೀ ಕಡಲೆಲಿ. ಅದೇ ನಾವು ಬೊಂಬುಗಳು ಮಾರಾಟ ಮಾಡೋದು ಬೇಡ, ನಮ್ಮ ಬಾಳೆ ಕಡಕ್ಕೆ ಯೂಸ್ ಆಯ್ತದೆ. ಒಂದು ಟನ್ ನಾವು ತರಬೇಕಾದ್ರೆ 10,000 ರಿಂದ 12,000 ಕೊಡ್ಬೇಕು ಬೊಂಬುಗಳು ತರಬೇಕಾದ್ರೆ.
ಅದ್ರ ಬದಲಿಗೆ ನಮ್ಮದೇ ಬೊಂಬನ್ನ ನಾವು ಯೂಸ್ ಮಾಡ್ಕೊಂಡ್ರೆ ನಮ್ಮ ಬಾಳೆ ಗೊನೆಗಳನ್ನ ನಾವು ರಕ್ಷಣೆ ಮಾಡ್ಕೋಬಹುದು. ಅದೊಂದು ಬೆನಿಫಿಟ್ಟು. ಬಿದಿರು ಕಳ್ಳೆ ತಿನ್ನಕ್ಕೆ ಒಂದು ಎರಡನೇ ಬೆನಿಫಿಟ್ಟು. ಆಮೇಲೆ ಇರ್ತಕ್ಕಂಥ ಗೊಬ್ಬರ ವರ್ಷಕ್ಕೆ ಕನಿಷ್ಠ ಅಂದ್ರೆ 1 ಟನ್ ಗೊಬ್ಬರ ಸಿಗುತ್ತೆ ಸುತ್ತ. ಎಲ್ಲ ತರಗೆಲ್ಲ ಉದುರಿ ಗೊಬ್ಬರ ಆದ್ದು ಅದನ್ನ ಎತ್ತಾಕಿ ನಾವು ಗೊಬ್ಬರ ಮಾಡಬೇಕು ಅಂದ್ರೆ 2 ಬುಡದಿಂದ 1 ಟನ್ ಗೊಬ್ಬರ ಆಗುತ್ತೆ. ಅದು ಕಡಲೆ ಮುರ್ಕೊಂಡು ಅದನ್ನ ಒಳಗಡೆ ಮೇಲೆ ಪದರಗಳು ತೆಗೆದ್ರೆ ಸರ್ ಒಳಗಡೆ ವೈಟ್ ಆಗಿ ಬಾಳೆ ದಿಂಗ್ ತರ ಆಯ್ತಾ. ಮುಂದೆ ಮೇಲ್ಗಡೆ ಮೂತಿ ತೆಗಿ ಮೂತಿ ಹಂಗ್ ಬರ್ಬೇಕು. ಅದು ಹಂಗ ನೀಟಾಗಿ ಕಡಲೆ ಡೆಫಿನೆಟ್ ಕಡಲೆ ಅದು ನೋಡಿ. ಅಲ್ಲೊಂದು ನೋಡಿ, ಅಲ್ಲೊಂದು ನೋಡಿ, ಅಲ್ಲೊಂದು ಇಲ್ಲಿ ಒಂದು 10 ಇದಾವೆ ನೋಡಿ. ನಾವು ಕಟ್ ಮಾಡಿ ಹೋಗ್ಬಿಡ್ತೀವಿ ನಾವು. ನಾಳೆ ಕಟ್ ಮಾಡಿಸ್ತೀವಿ ಅದನ್ನ. ಸಾಂಬಾರು ಪಡ್ಲೆ ಮಾಡಿಲ್ಲ ಅಂತ ತುಂಬಾ ಇನ್ಕಮ್ ಇದೆ ಮೇಡಮ್. ನಾನು ಅದು ಹೇಳ್ತೀನಿ ಬನ್ನಿ. ಸಿಂಪಲ್ ಆಗಿ ಮಾಡಿದ್ದಂಗೆ ಕಾಣ್ತಾರೆ. ಮಾಡಿದ್ದಾರೆ ಹಾಗೆ ಹಂಗೆ ಸುಮ್ಮನೆ. ಏನ್ ಹೆಸರು? ಪುಟ್ಟಮ್ಮ. ಎಷ್ಟು ಜನ ಮಕ್ಕಳು? ಇಬ್ರು. ಇವ್ರ ಹೆಸರು? ಚಿಕ್ಕಸಮ್ಮಪ್ಪ, ಇನ್ನೊಬ್ಬ ಬಸವಣ್ಣ. ಇವ್ರು ದೊಡ್ಡವರ ಸಣ್ಣರ? ದೊಡ್ಡವರು. ಹೆಣ್ಮಕ್ಳು ಒಬ್ಬಳಿಗೆ ಏನ್ ಮಾಡ್ತಾವ್ರೆ? ಮಾಡಿವೆ ಮದುವೆ. ಹೌದ್ರಾ? ಆರಾಮಿದ್ದೀರಲ್ಲ? ನಿಮ್ಗೇನು ಶುಗರ್ ಗಿಗರ್ ಏನಿಲ್ಲ ಅಂತೆ? ಏನು ಇದೆ? ಇನ್ನು 100 ವರ್ಷ ಬದುಕಬೇಕು. 100 ವರ್ಷ ಆದ್ಮೇಲೆ ನಾನು ಬರ್ತೀನಿ. ಓಕೆ, ಒಳ್ಳೇದಾಗ್ಲಮ್ಮ. ಇನ್ನು 100 ವರ್ಷ. ಇದು ಬೇರೆ ಅಂತ ಮಗಳ? ಚೆನ್ನಾಗಿದೆ ಸರ್ ನಿಮ್ಮ ತೋಟ. ಬಹಳ ಖುಷಿ ಆಯ್ತು ನೋಡಿ. ತಮ್ದು ಯಾವ್ದು ಇದರಲ್ಲಿ ತೋಟ? ಎಲ್ಲೂ ಜಂಟಿಯಲ್ಲಿ ಮಾಡ್ತಾ ಇದ್ದೀರಾ? ಓಕೆ, ಹಂಗಿದ್ದೀರಾ? ಓಕೆ. ಅಜ್ಜಿ ಅಂದ್ರೆ ಅಮ್ಮ.